ಇವತ್ತು ಕನ್ನಡದಲ್ಲಿ 1ನೇ ಕ್ಲಾಸ್ ತರಗತಿ ಕನ್ನಡದ ಬಗ್ಗೆ ನಾವು ಅಭ್ಯಾಸ ಮಾಡೋಣ. ಇದು ಕರ್ನಾಟಕ ಸರ್ಕಾರ ಕಡೆಯಿಂದ ಈ ವರ್ಷ ಬಂದಂಥ ಕನ್ನಡ ಪುಸ್ತಕ ಭಾಗ 1. ಇಲ್ಲಿ ಈ ವರ್ಷ ಬಂದಂತಹ ಕೆಲವೊಂದು ಭಾಗ 1ನಲ್ಲಿ ಇಷ್ಟೊಂದು ಪದ್ಯಗಳು ಮತ್ತು ಗದ್ಯಗಳಿವೆ. 1ನೇ ಸಹಕಾರ, ಊಟದಾಟ, ಹೂದೋಟ, ರೇಖಾಭ್ಯಾಸ ಪಾಠಗಳು, ಬೇಸಿಗೆ ರಜೆಯಲ್ಲಿ ಇದು ಒಂದು ಪದ್ಯ, ಕೋತಿ ಮತ್ತು ಅಳಿಲು, ಪದ್ಯ ಓದು, ಅಕ್ಷರ ಕಲಿ, ಇವು ಕೆಲವೊಂದು ಪಾಠಗಳಿವೆ. ಇದ್ರ ಬಗ್ಗೆ ನಾವು ಯಾರ್ಯಾರು ಬರೆದಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಇಲ್ಲಿ ಚಿತ್ರಗಳನ್ನು ತೋರಿಸಿ ಮಕ್ಕಳಿಗೆ ಇಲ್ಲಿ ಏನೇನು ಅಂತ ಹೇಳ್ಕೊಡ್ಬೇಕು. ಮೊದಲನೇದು ತಾಯಿ, 2ನೇದು ರೈತ, 3ನೇದು ವೈದ್ಯ, 4ನೇದು ಸೈನಿಕ, ಆಮೇಲೆ 5ನೇದು ತಂದೆ. ಇದು ಫೋಟೋಗಳನ್ನು ಹೇಳಿ ಈ ಪದಗಳನ್ನ ಅವರಿಗೆ ಹೇಳ್ಕೊಡ್ಬೇಕು ಯಾವ ಥರ ಅಂತ. ಮೊದಲನೇ ಪದ್ಯ ವಂದನೆ ಅಂತ. ಇದನ್ನು ಯಾರು ಬರೆದಿದ್ದಾರೆ ಅಂದರೆ, ಈ ಪದ್ಯ ಬರೆದಿರುವಂಥ ಕವಿ ಹೆಸರು L.K. ಕಂಬಾರ್ ಅವರು. ಈ ಪದ್ಯ ನೋಡೋಣ. ನವಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿಗೆ ವಂದನೆ. ಇಲ್ಲಿ ಒಂದು ಹುಡುಗ ಏನು ಹೇಳ್ತಾ ಇದ್ದಾನೆ, ನನ್ನನ್ನು ಹೊತ್ತು ಸಾಕಿದ ತಾಯಿಗೆ ವಂದನೆಗಳನ್ನು ಹೇಳ್ತಾ ಇದ್ದಾನೆ. ಯಾವ ಥರ ಅಂದರೆ ಹಾಡಿನ ಮೂಲಕ. ಮೈ ಮುರಿದು ದುಡಿದು ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ಮೈಯೆಲ್ಲ ಬೇವರಾಗಿಸ್ಕೊಂಡು ನಮ್ಮ ಸಲಕ ನಮ್ಮ ತಂದೆ ತಾಯಿ ದುಡಿತಾ ಇರ್ತಾರಲ್ಲ, ಅವರಿಗೆ ಇಲ್ಲಿ ಅವರು ವಂದನೆಗಳನ್ನು ಹೇಳ್ತಾ ಇದ್ದಾರೆ. ವಿದ್ಯಾ ಬುದ್ಧಿ ಬಾಲ್ಯದಿ ಕಲಸಿ ಹರಿಸಿದ ಗುರುವಿಗೆ ವಂದನೆ. ಇಲ್ಲಿ ನಾವು ಸ್ಕೂಲ್ಗೆ ಹೋಗ್ತೀವಿ, ಅಲ್ಲಿ ನಾವು ಸಣ್ಣವರಿದ್ದಾಗ ನಮಗೆ ಎಲ್ಲ ಹೇಳ್ಕೊಡೋದಂದರೆ ಗುರುಗಳು. ಅವ್ರಿಗೆ ಸಹ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವಂದನೆಗಳನ್ನು ಹೇಳ್ತಾ ಇದ್ದಾರೆ. ಬಗೆ ಬಗೆ ರೋಗವ ವಾಸಿ ಮಾಡುವ ವೈದ್ಯಗೆ ಮಾಡುವೆ ವಂದನೆ. ಈಗ ನಮಗೆ ಏನೇ ಒಂದು ಕಾಯಿಲೆ ಬರಲಿ, ಅದನ್ನು ಯಾರು ವಾಸಿ ಮಾಡ್ತಾರಪ್ಪ ಅಂದರೆ ವೈದ್ಯರು ವಾಸಿ ಮಾಡ್ತಾರೆ. ಅವರಿಗೆ ಕೂಡ ವಂದನೆಯನ್ನು ಇಲ್ಲಿ ಮಕ್ಕಳು ಹೇಳ್ತಾ ಇದ್ದಾರೆ. ಇಷ್ಟೇ ಇದರಲ್ಲಿ ಅರ್ಥ. ನಿತ್ಯದಿ ದುಡಿದು ಅನ್ನವ ನೀಡುವ ರೈತನಿಗೆ ಮಾಡುವೆ ವಂದನೆ. ಈಗ ನಾವು ನಮ್ಮ ದೇಶಕ್ಕೆಲ್ಲ ಊಟ ಹಾಕ್ತಾ ಇರೋದು ಯಾರಪ್ಪ ಅಂದರೆ ರೈತ. ಅವರೇ ಅವರಿಂದನೇ ನಾವು. ಅದಕ್ಕೆ ರೈತ ಅವ್ರಿಗೆ ಕೂಡ ನಾವು ವಂದನೆ ಹೇಳಬೇಕು. ನಾಡಿನ ರಕ್ಷಣೆ ನಿತ್ಯದಿ ಮಾಡುವ ಯೋಧನಿಗೆ ಮಾಡುವೆ ವಂದನೆ. ಇಲ್ಲಿ ನಾಡಿನ ಸಲುವಾಗಿ ರಕ್ಷಣೆ ಮಾಡ್ತಾ ಇರೋ ಸೈನಿಕರಿಗೆ, ಯೋಧರಿಗೆ ನಾವು ವಂದನೆ ಹೇಳಲೇಬೇಕು. ಇವತ್ತು ನಾವು ಇಂಥ ಒಂದು ಸುಖ ಜೀವನ ಇಲ್ಲಿ ಈ ಥರ ಕಳೀತಾ ಇದ್ದೀವಿ ಅಂದರೆ ಅವರಿಂದನೇ. ಅವ್ರು ಇರಲಿಲ್ಲ ಅಂದರೆ ನಾವು ಸಹ ಇಷ್ಟು ಆರಾಮಾಗಿ ಇರ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಅಂತ ಇಲ್ಲಿ ಯಾರ್ಯಾರಿಗೆ ವಂದನೆ ಮಾಡ್ಲತ್ತಿದ್ದಾರೆ, ತಾಯಿಗೆ, ತಂದೆಗೆ, ಗುರುವಿಗೆ ಮತ್ತು ವೈದ್ಯರಿಗೆ, ರೈತನಿಗೆ, ಸೈನಿಕರಿಗೆ ಇಲ್ಲಿ ನಾವು ವಂದನೆ ಹೇಳಲೇಬೇಕು. ಇಲ್ಲಿ ಕೆಲವೊಂದು ಪದಗಳು ಕೊಟ್ಟಿದ್ದಾರೆ. ಮಾಸ, ಹೊತ್ತು, ಹೆತ್ತು, ತಾಯಿ, ದುಡಿ, ತಂದೆ, ವಿದ್ಯೆ, ಬುದ್ಧಿ, ಬಾಲ್ಯ, ಗುರು, ರೋಗ, ವೈದ್ಯ, ರೈತ, ನಾಡು, ನಿತ್ಯ, ಯೋಧ. ಇಲ್ಲೊಂದು ಪದಗಳನ್ನ ಕೇಳಿರ್ತೀವಿ. ಇಲ್ಲದ್ರ ಅರ್ಥ ನೋಡ್ರಿ. ಮಾಸ ಅಂದರೆ ತಿಂಗಳುಗಳಿಗೆ ನಾವು ಮಾಸ ಅಂತ ಕರಿತೀವಿ. ವಂದನೆ ಅಂದರೆ ನಮಸ್ಕಾರ. ಸಲಹು ಅಂದರೆ ಆರೈಕೆ. ನಿತ್ಯ ಅಂದರೆ ಪ್ರತಿದಿನ. ನವಮಾಸ ಹೊತ್ತು ಸಾಕಿದವರು ಯಾರು? ಕೆಲವೊಂದು ಕ್ವಶನ್ ಆನ್ಸರ್ ನೋಡಿಲಿ. ನವಮಾಸ ಹೊತ್ತು ಸಾಕಿದವರು ಯಾರು? ತಾಯಿ. ಮೈ ಮುರಿದು ದುಡಿದು ಇಲ್ಲಿ ನೋಡಿ, ನವಮಾಸ ಹೊತ್ತು ಸಾಕಿದವರು ಯಾರು? ತಾಯಿ. ಆಮೇಲೆ ಮೈ ಮುರಿದು ದುಡಿದು ಬೆಳೆಸಿದ್ದ ತಂದೆ. ಓಕೆ. ವಿದ್ಯಾ ಬುದ್ಧಿ ಕಲಿಸಿ ಹರಿಸಿದವರು ಯಾರು ನಮಗೆ? ಗುರುಗಳು. ಓಕೆ, ಗುರುಗಳು. ಸ್ವಲ್ಪ ಅಕ್ಷರ ನೀಟಾಗಿ ಬರ್ತಾ ಇಲ್ಲ. ನಿತ್ಯ ದುಡಿದು ಅನ್ನ ನೀಡುವುದು ಯಾರು ನಮಗೆ? ರೈತ. ಓಕೆ. ರೋಗ ವಾಸಿ ಮಾಡೋರು ಯಾರು?
ವೈದ್ಯರು ಅಥವಾ ಡಾಕ್ಟರ್ಸ್. ನಾಡಿನ ರಕ್ಷಣೆ ಮಾಡೋರು ಯಾರು? ನಾಡಿನ ರಕ್ಷಣೆ ಮಾಡೋರು ಯಾರಪ್ಪ ಅಂದರೆ ಇಲ್ಲಿ ಸೈನಿಕರು ಅಥವಾ ಯೋಧರು. ಮತ್ತು ನೆಕ್ಸ್ಟ್ ನೋಡೋಣ. ಬಿಟ್ಟಿರುವ ಪದ್ಯದ ಸಾಲುಗಳು ಮಕ್ಕಳಿಂದ ಹೇಳಿಸಿ. ಇವು ಮಕ್ಕಳಿಂದ ಹೇಳಿಸ್ಬೇಕು ನಾವು. 9 ಮಾಸ ಹೊತ್ತು ನನ್ನನ್ನು ಹೆತ್ತು ಸಾಕಿದ ತಾಯಿ, ಆ ಥರ ಮುಂದಿನ ಕಂಟಿನ್ಯೂಯೇಷನ್ ಇದು. ಇಲ್ಲಿ ನೋಡಿ ಕೆಲವೊಂದು ಚಿತ್ರಗಳು ಮತ್ತು ಅದಕ್ಕೆ ಉತ್ತರಗಳಿವೆ. ಇಲ್ಲಿ ಡಾಕ್ಟರು ವೈದ್ಯ ಏನು ಮಾಡ್ಲಿತ್ತಾರ ಅಂತ ಕೇಳ್ತಾರೆ. ವೈದ್ಯರು ಏನು ಮಾಡುತ್ತಿದ್ದಾರೆ ಅಂದರೆ ಪೇಷಂಟಿಗೆ ಚೆಕ್ ಮಾಡಕತ್ತಾರೆ. ರೋಗಿಗೆ ಏನು ಮಾಡ್ಲತ್ತಿದ್ದಾರೆ? ಚೆಕಪ್ ಮಾಡಕತ್ತಿದ್ದಾರೆ. ರೈತ ಏನು ಮಾಡ್ಲಿತ್ತಾನೆ ಇಲ್ಲಿ ಅಂದರೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಪಾಠ ಹೇಳತ್ತಿದ್ದಾರೆ. ಈ ಒಂದು ಫಸ್ಟ್ನೇ ಚಾಪ್ಟರ್ ಇಷ್ಟೇ. ಇಲ್ಲಿ ಕೆಲವೊಂದು ಚಟುವಟಿಕೆ ಕೊಟ್ಟಿದ್ದಾರೆ ನೋಡಿ. ಪಾಠ ಪೂರ್ವ ಚಟುವಟಿಕೆ. ಚಿತ್ರ ತೋರಿಸಿ ಪದ ಬಳಸಿ. ಮಕ್ಕಳಿಗೆ ಕೆಲವೊಂದು ಗೊತ್ತಿರಲ್ಲ. ಚಿತ್ರಗಳನ್ನ ತೋರಿಸಿ ನಾವು ಇದಕ್ಕೆ ಏನಂತೀವಿ ಅಂತ ಹೇಳಬೇಕು. ಫಸ್ಟಿಂದು ಕೋಳಿ, ಆಮೇಲೆ ಗುಬ್ಬಚ್ಚಿ, ಕೆಳಗೇನಿದೆ ರಾಗಿ ತೆನೆ, ಈ ಕಡೆ ಪಾರಿವಾಳ, ಇಲ್ಲಿ ತೋಟ. ಇದು ಯಾವ ತೋಟ? ಇಲ್ಲಿ ಬಾಳೆಹಣ್ಣು ಕಾಣುತ್ತಿದೆ ಮತ್ತು ತೆಂಗು ಕಾಣುತ್ತಿದೆ. ಇಲ್ಲಿ ಗುಟುಕು. ಮೊದಲನೇ ಪದ್ಯ ಇದಾಗಿತ್ತು. ನೆಕ್ಸ್ಟ್ ಇಲ್ಲೊಂದು ಕತ್ತಿ ಗದ್ಯ ರೂಪದಾಗಿ ಒಂದು ಪಾಠ ಇದೆ ನೋಡೋಣ. ಸಹಕಾರ. ಇದು ಸಮಿತಿ ರಚನೆಯಿಂದ ಆಗಿದೆ. ಕೋಳಿಗಳು ಎಲ್ಲ ಫೋಟೋ ನೋಡ್ರಿ ಇಲ್ಲಿ. ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ. ಒಂದು ಊರು ಇರ್ತದ್ರಿ, ಆ ಊರಿನ ಹೆಸರು ಏನದ? ಮಲ್ಲಿಗೆ ಹಳ್ಳಿ. ಆ ಹಳ್ಳಿಯ ಒಂದು ತೋಟವಿತ್ತು. ಆ ಹಳ್ಳಿಯಲ್ಲಿ ಏನಿತ್ತು? ಒಂದು ತೋಟ ಇರ್ತದೆ. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿತ್ತು. ಆ ಒಂದು ತೋಟ ಒಳಗೆ ಏನಿತ್ತಪ್ಪ ಅಂದ್ರೆ ಕೋಳಿ ಏನು ಮಾಡ್ತದ? ಅದ್ರ ಮರಿಗಳ ಜೊತೆಗೆ ವಾಸವಾಗಿರ್ತದಲ್ಲಿ. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ಇದ್ದವು, ವಾಸವಾಗಿದ್ದವು. ಅಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ವಾಸವಾಗಿದ್ದವು. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ಕೋಳಿಗೆ ಏನಾಗ್ತದೆ? ಒಂದಿನ ರಾಗಿದ್ದು ಕಾಳುಗಳು ಏನು ಮಾಡ್ತವೆ? ಸಿಗ್ತವೆ. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ಈಗ ರಾಗಿ ಏನು ಮಾಡ್ತೀವಿ ನಾವು ಹೊಲದಾಗ ಬಿತ್ತರೆ ಜಾಸ್ತಿ ರಾಗಿ ಸಿಗ್ತದ ಅಂತ ಹೇಳಿ ಕೋಳಿ ಏನು ಮಾಡ್ತದ? ಇಮ್ಯಾಜಿನೇಷನ್ ಮಾಡ್ಕೋತದ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಕೋಳಿ ಏನು ಮಾಡ್ತದೆ? ರಾಗಿ ಬಿತ್ತಲಕ್ಕ ಗುಬ್ಬಚ್ಚಿ ಸಹಾಯ ಕೇಳ್ತದೆ. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಗುಬ್ಬಚ್ಚಿ ನನ್ನಿಂದ ಆಗಲಿದ್ದು ಅಂತ ಹೇಳ್ತದೆ. ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಅದು ಸಹ ನನ್ನಿಂದ ಆಗದಂತ ಹೇಳ್ತದೆ. ಇಲ್ಲಿ ಪಾರಿವಾಳನೂ ನನಗೆ ಸಹಾಯ ಮಾಡ್ಲಿಕ್ಕಾಗಲ್ಲ, ಗುಬ್ಬಚ್ಚಿ ಭೀ ಸಹಾಯ ಮಾಡ್ಲಿಕ್ಕಾಗಲ್ಲ ಅಂತ ಕೋಳಿಗೆ ಹೇಳ್ತವ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿ ಬಿತ್ತಿತು. ತನ್ನ ಮರಿಗಳು ಸಹ ಮರಿಗಳಿಗೆ ಕರ್ಕೊಂಡು ರಾಗಿ ಬಿತ್ತುತ್ತದೆ. ಏನು? ಕೋಳಿ ಮತ್ತು ಕೋಳಿ ಮರಿಗಳು. ಕೆಲವು ದಿನಗಳು ಕಳೆದವು. ರಾಗಿ ಪೈರುಗಳು ಬೆಳೆದು ದೊಡ್ಡವಾದವು. ಸ್ವಲ್ಪ ದಿನ ಆಗಿದ್ಮೇಲೆ ರಾಗಿ ಪೈರುಗಳು ದೊಡ್ಡದಾಗಿ ಬೆಳೀತದೆ. ಆವಾಗ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಅವಾಗ ಏನಾಗ್ತದ? ರಾಗಿದ ಒಂದು ತೆನೆ ಇರ್ತದಲ್ಲ, ಅದ್ರೊಳಗೆ ರಾಗಿಗಳು ಚಾಲು ಆಗ್ತಾವೆ. ಬೆಳಿಲಿಕ್ಕೆ ತೆನೆಗಳು ಓಪನ್ ಆಗ್ತಾವೆ. ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತ್ತು. ಆ ತೆನೆಗಳು ಏನು ಮಾಡಬೇಕು? ಕೊಯ್ಯಬೇಕು, ರಾಶಿ ಮಾಡಬೇಕು ಇರ್ತದಲ್ಲ, ಆ ಥರ ಒಂದು ದಿನ ಬರ್ತದೆ. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಅವಾಗ ಬಿತ್ತಲಿಕ್ಕೆ ಈ ಗುಬ್ಬಚ್ಚಿ ಕೇಳಿದ್ರೆ ಅದು ಆಗಲ್ಲ ಅಂತ ಹೇಳಿತು. ಇಲ್ಲಿ ಮತ್ತೆ ಏನು ಮಾಡ್ತದೆ? ಕೋಳಿ ರಾಗಿ ತೆನೆಗಳು ಕೊಯ್ಯ ಸಲುವಾಗಿ ಗುಬ್ಬಚ್ಚಿ ಸಹಾಯ ಕೇಳ್ತದೆ. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು. ಇಲ್ಲಿ ಸಹ ಮತ್ತು ಗುಬ್ಬಚ್ಚಿ ಆಗಲ್ಲ ಅಂತ ಹೇಳ್ತದೆ. ಕೋಳಿ ಏನು ಹೇಳ್ತದ? ಮತ್ತು ಪಾರಿವಾಳ ಬಳಿ ಹೋಗಿ ಸಹಾಯ ಕೇಳ್ತದೆ. ಅದು ಭೀ ನನ್ನಿಂದ ಆಗೋದು ಎಂದು ಹೇಳ್ತದೆ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿ ತೆನೆಗಳನ್ನು ಕೊಯ್ದಿತ್ತು. ಅವಾಗ ಬಿತ್ತ ಟೈಮ್ದಾಗೂ ಸಹಾಯ ಮಾಡಲಿಲ್ಲ, ಅವು ಕೊಯ್ಯೋ ದಿನ ಬಂದಾಗೂ ಸಹಾಯ ಮಾಡಲ್ಲ. ಅವಾಗ ಕೋಳಿ ಏನು ಮಾಡ್ತದೆ? ಮತ್ತು ತನ್ನ ಮರಿಗಳಿಗೆ ಕರ್ಕೊಂಡು ಹೋಗಿ ರಾಗಿ ತೆನೆಗಳೆಲ್ಲ ಕೊಯ್ತದೆ. ಕಾಳನ್ನು ಸಂಗ್ರಹವಾಗಿ ಇಡ್ತದೆ, ಅಂದ್ರೆ ಸಂಗ್ರಹಿಸಿ ಇಡ್ತದೆ. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಗ್ತದೆ. ಅವು ಕೋಳಿ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳ್ತಾವೆ. ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ಹಸಿವಾಗಿರ್ತದೆ.
ಕೋಳಿ ಹತ್ರ ಬಂದು ನನಗೆ ತಿನ್ನೋಕೆ ರಾಗಿ ಕೊಡು ಅಂತ ಕೇಳ್ತದೆ. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೇಕೆ ರಾಗಿ ಕೊಡಲಿ? ಕೋಳಿ ಏನಾಗ್ತದ, ಬಿತ್ತಲಕ್ಕೆ ಸಹಾಯ ಮಾಡಂದ್ರೆ ಸಹಾಯ ಮಾಡಲ್ಲ ಯಾರು, ಗುಬ್ಬಚ್ಚಿ ಮತ್ತು ಪಾರಿವಾಳ. ಹಾಗೆ ಕೊಯ್ಯಲು ಸಹ ಬರಲ್ಲ ಅವರು. ಆವಾಗ ನಿನಗೆ ಕೊಡ್ಬೇಕು ನಾನು ರಾಗಿ ಅಂತ ಕೇಳ್ತದೆ. ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತಮ್ಮ ತಪ್ಪು ತಿಳಿಯಿತು. ಗುಬ್ಬಚ್ಚಿಗೆ ಮತ್ತು ಪಾರಿವಾಳಗೆ ಏನಾಗ್ತದೆ, ತಮ್ಮ ಮಾಡಿ ತಪ್ಪು ತಮಗೆ ತಿಳಿತದೆ. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅವು ಏನು ಮಾಡ್ತಾವ, ನಾಚಿಕೇಸಿನ ತಲೆ ತಗ್ಗಿಸಿ ನಿಂದಿರ್ತಾವೆ. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ಕೋಳಿಗೆ ಅಯ್ಯೋ ಪಾಪ ಅನ್ನಿಸ್ತದೆ. ಈಗ ಅನಿಸಿದ್ಮೇಲೆ ಅದು ರಾಗಿ ಕೊಡ್ತದೆ ಅವಾಗ ಅವಕ್ಕೆ. ಈ ಒಂದು ಗದ್ಯದ ಒಂದು ಸಣ್ಣ ಕತೆ ಚೆನ್ನಾಗಿತ್ತು. ಇಲ್ಲಿ ಕೆಲವೊಂದು ಪದಗಳಿವೆ ನಾವು ಕೇಳಿವು. ಗುಬ್ಬಚ್ಚಿ ಅಂದರೆ ಏನು? ಗುಬ್ಬಿ, ಒಂದು ಜಾತಿಯ ಸಣ್ಣ ಪಕ್ಷಿ. ಸಂಗ್ರಹಿಸೋಣ ಅಂದರೆ ಒಟ್ಟುಗೂಡಿಸು, ಒಂದು ಕಡೆ ಹಾಕು. ಬಿತ್ತು ಅಂದರೆ ಬೀಜ ಹಾಕು. ಪೈರು ಅಂದರೆ ಧಾನ್ಯದ ಬೆಳೆ. ಹಳ್ಳಿಯ ಹೆಸರೇನಿತ್ತಿಲ್ಲಿ? ಇಲ್ಲ, ಕ್ವಶನ್ ಆನ್ಸರ್ ನೋಡಿ. ಹಳ್ಳಿ ಹೆಸರೇನಿತ್ತು? ಮಲ್ಲಿಗೆ ಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು ಅಂದ್ರೆ ಒಂದು ತೋಟ ಒಳಗೆ ವಾಸ ಆಗಿರ್ತದೆ. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿ ಸಹಾಯ ಕೇಳ್ತಂದ್ರೆ ರಾಗಿ ಬಿತ್ತಲು ಸಹಾಯ ಕೇಳ್ತದೆ. ರಾಗಿ ಪೈರಲ್ಲಿ ಏನು ಬಿಟ್ಟಿತ್ತು ಅಂದ್ರೆ ರಾಗಿಯ ತೆನೆ ಬಿಟ್ಟಿತ್ತು. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿ ತೆನೆಗಳು ಕೊಯ್ತದಂದರೆ ಕೋಳಿ ಮರಿಗಳ ಜೊತೆಗೆ, ಅದರ ತನ್ನ ಮರಿಗಳ ಜೊತೆಗೆ ಕೋಳಿ ಕೊಯ್ತದೆ. ಆಯಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ಏನು ತಿಳಿಯಿತು ಅಂದ್ರೆ ತಮಗೆ ತಪ್ಪಾಗಿದ್ದು ತಿಳಿತದೆ. ನಾವು ತಪ್ಪು ಮಾಡೀವಿ ಅಂತ ಅದಕ್ಕೆ ಅನ್ನಿಸ್ತದೆ. ಕೋಳಿಗೆ ಏನು ಅನಿಸಿತ್ತು? ಅಯ್ಯೋ ಪಾಪ ಅಂತ ಅನ್ನಿಸ್ತದೆ. ಇಲ್ಲಿ ಬಿಟ್ಟ ಸ್ಥಳ ನೋಡ್ರಿ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿ ಡ್ಯಾಶ್ ಕೇಳಿತು. ಏನು ಕೇಳ್ತದ? ಸಹಾಯ ಕೇಳ್ತದ. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು. ಏನು ಬಿತ್ತುತ್ತದ? ರಾಗಿ ಬಿತ್ತುತ್ತೆ. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗೆ ತುಂಬ ಡ್ಯಾಶ್ ಏನಾಗಿತ್ತು? ಹಸಿವಾಗಿತ್ತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು. ಏನು ತಿಳಿಯಿತು? ಅವ್ರು ಮಾಡಿ ತಪ್ಪು ಅವರಿಗೆ ತಿಳಿಯುತ್ತೆ. ಚೆನ್ನಾಗಿದೆ ಅಲ್ಲ ಕತೆ? ಇಲ್ಲಿ ಕೆಲವೊಂದು ಚಿತ್ರಗಳು ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಇದನ್ನು ಮಕ್ಕಳು ತುಂಬಿಸ್ಬೇಕು. ಈ ಪದಗಳನ್ನ ನೋಡ್ರಿ. ಇವುಗಳನ್ನು ನಾವು ತೋರಿಸಿ ಮಕ್ಕಳಿಗೆ ಇದು ಏನೆಂದು ಅವರಿಗೆ ನಾವು ಹೇಳ್ಕೊತಾ ಹೋಗಬೇಕು. ಅವರು ನೆನಪಿನ ಶಕ್ತಿಯಿಂದ ನೆನ್ಪಿಟ್ಕೋತಾರೆ. ನೆಕ್ಸ್ಟ್, ಊಟದ ಆಟ ಅಂತಿದೆ ಇಲ್ಲಿ. ಇದು ತುಂಬ ಚೆನ್ನಾಗಿದೆ. ಇದು ಯಾರು ಬರೆದಿದ್ದಾರೆ? JP ರಾಜರತ್ನಂ ಅವರು ಬರೆದಿದ್ದಾರೆ. 1, 2 ಬಾಳೆಲೆ ಹರಡು. ನೋಡಿ, ಇದು ನಾವು ಸಹ ಸಣ್ಣವರಿದ್ದಾಗ ಆಡ್ತಿದ್ವಿ. 3, 4 ಅನ್ನ ಹಾಕು. ಅಂದರೆ ಇಲ್ಲಿ 1, 2 ಬಾಳೆಲೆ ಹರಡು. ಈಗ ಎಲ್ಲರೂ ಗೊತ್ತಿರುತ್ತೆ ಊಟದ ಹೆಂಗಿರ್ತದೆ ಆಟ ಅಂತ. ಬಾಳೆಲೆಯನ್ನು ಹರಡಬೇಕು. 3, 4 ಅನ್ನ ಹಾಕು. 3, 4 ಅಂದರೆ ಅನ್ನ ಹಾಕಬೇಕು ಊಟ ಮಾಡೋ ಸಲುವಾಗಿ. 5, 6 ಬೇಳೆ ಸಾರು. 7, 8 ಪಲ್ಯಕ್ಕೆ ದಂಟು. 9, 10 ಎಲೆ ಮುದ್ದಿರೆತ್ತು. 1ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಇದನ್ನು ಸುಮ್ಮನೆ ಓದೋಕ್ಕಿಂತ ರಾಗವಾಗಿ ಹಾಡೋದೇ ಚೆಂದ. ಒಂದು ಸಲ ಟ್ರೈ ಮಾಡೋಣ. 1, 2 ಬಾಳೆಲೆ ಹರಡು. 3, 4 ಅನ್ನ ಹಾಕು. 5, 6 ಬೇಳೆ ಸಾರು. 7, 8 ಪಲ್ಯಕ್ಕೆ ದಂಟು. 9, 10 ಎಲೆ ಮುದರೆತ್ತು. 1ರಿಂದ 10 ಹೀಗಿತ್ತು. ಊಟದ ಆಟವು ಮುಗಿದಿತ್ತು. ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡ್ರಿ, ಪಲ್ಯ ಅಂದರೆ ತರಕಾರಿಗಳಿಂದ ಮಾಡಿದ ಪದಾರ್ಥ ನಮ್ಗೆ ಗೊತ್ತೇ ಇದೆ. ದಂಟು ಅಂದರೆ ಒಂದು ಜಾತಿಯ ತರಕಾರಿ ಸೊಪ್ಪು. ದಂಟು ಅಂದರೆ ಒಂದು ಪಲ್ಯ. ಅದನ್ನು ಮುದ್ದುರು ಅಂದರೆ ಮುಚ್ಚು. ಈ ಕೆಲವೊಂದು ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ನೋಡ್ಬೋದು. ಅವುಗಳನ್ನು ಮಕ್ಕಳಿಗೆ ಹೇಳಬೇಕು. ಇಲ್ಲಿ ಚಿತ್ರಗಳನ್ನಾಗ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಚಿತ್ರ ಮತ್ತು ಪ್ರಶ್ನೆ. ಆ ಪ್ರಶ್ನೆನ ಓದಿ ಅಲ್ಲಿ ನಾವು ಮಕ್ಕಳಿಗೆ ಆನ್ಸರ್ನ ಹೇಳ್ಕೊಡ್ಬೇಕು. ಮೊನ್ನೆ ಪ್ರಶ್ನೆ ನೋಡ್ರಿ, ಈ ಒಂದನೇ ಪ್ರಶ್ನೆ ನೋಡ್ರಿ. ಈ ಹಣ್ಣಿನ ಹೆಸರೇನು? ಇಲ್ಲಿ ಎಷ್ಟು ಹಣ್ಣಿದೆ?
ಈ ಹಣ್ಣಿಂದ ಹೆಸರೇನು? ಇದು ಎಲ್ಲರಿಗೂ ಗೊತ್ತಿದೆ, ಮಾವಿನ ಹಣ್ಣು. ಇದು ಎಷ್ಟಿವೆ ಅಂದ್ರೆ ಒಂದೇ ಇದೆ, ಆ ಥರ ಇಲ್ಲಿ ಸೇಮ್. ನೆಕ್ಸ್ಟ್ ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಎಷ್ಟಿವೆ? ಈ ಹಣ್ಣಿಂದ ಎಷ್ಟೇನು? ಸೇಬು. ಎಷ್ಟಿವೆ? 2 ಇವೆ. ಈ ಚಿತ್ರದಲ್ಲಿರುವ ಹಣ್ಣಿನ ಹೆಸರೇನು? ಎಷ್ಟು ಇವೆ? ಇದು ಬಾಳೆಹಣ್ಣು, 3 ಇವೆ, 3. ಈ ಚಿತ್ರದಲ್ಲಿ ಕಾಯಿಯ ಹೆಸರೇನು? ತೆಂಗಿನಕಾಯಿ. ಎಷ್ಟಿವೆ? 4 ಇವೆ. ಈ ಚಿತ್ರದ ತರಕಾರಿ ಹೆಸರೇನಪ್ಪ ಅಂದರೆ ಬೆಂಡೆಕಾಯಿ. ಎಷ್ಟಿವೆ? 5 ಇವೆ. ಓಕೆ, ಸಾರಿ, 5 ಇವೆ. ಇಲ್ಲಿ ಸಹ ಒಂದು ಕಲರ್ ತುಂಬಬೇಕು. ನೆಕ್ಸ್ಟು ಹೂದೋಟ. ಇದು ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ.